ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9844416555 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಕಮ್ಯೋ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತಾತ್. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 17ನೇ ತಾರೀಕು, ಜುಲೈ 17ನೇ ತಾರೀಕು ವಾಸ್ತು ತರಗತಿಗಳು 6 ದಿವಸ ಇರುತ್ತೆ. ಯಾರ್ಯಾರು ನಿಮ್ಮ ಮನೆ ವಾಸ್ತು ಸ್ವಲ್ಪ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಭಾವನೆ ಇದ್ದರೆ, ವಾಸ್ತು ಅವ್ರಿಗೆ ತೋರಿಸಿದ್ವಿ ಸ್ವಲ್ಪ ಸರೋಗಿಲ್ಲ ಅಂತ ಇದ್ದರೆ, ನೀವು 6 ದಿವಸದಲ್ಲಿ ಈ ಒಂದು ವಾಸ್ತು ಶಾಸ್ತ್ರನ ಕಲಿತು ಒಂದು ಪುಸ್ತಕನೂ ಬರುತ್ತೆ. ಹಾಗೆ 32 ದಿಕ್ಕುಗಳ ಬಗ್ಗೆ, 32 ಝೋನ್ಸ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಈಸಿಯಾಗಿ ತಿಳ್ಕೊಬಹುದು. ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀನಿ. ನಮ್ಮ 32 ಝೋನ್ ಅಲ್ಲಿ ಸ್ವಲ್ಪ ಅರ್ಧ ಮಾಡಿದ್ರೆ 16, 16ರಲ್ಲಿ ಇನ್ನೂ ಸ್ವಲ್ಪ ಅರ್ಧ ಮಾಡಿದ್ರೆ 8, ಹಾಗೆ ಅದೆಲ್ಲ ಅರ್ಧ ಮಾಡಿದ್ರೆ 4. ನೀವು ಒಂದೊಂದು ಝೋನಲ್ಲೂ ನೀವು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನೈಋತ್ಯ ತಗೊಳ್ಳೋಣ, 8, ಅದರಲ್ಲಿ ಸ್ವಲ್ಪ ಪಶ್ಚಿಮ ಮಿಕ್ಸ್ ಆಗಿರುತ್ತೆ. ಆ ಕಡೆ ವಾಯುವ್ಯ ತಗೊಳ್ಳೋಣ, ಸ್ವಲ್ಪ ಪಶ್ಚಿಮ ಮಿಕ್ಸ್ ಆಗಿರುತ್ತೆ ಮತ್ತೆ ಉತ್ತರ ಮಿಕ್ಸ್ ಆಗಿರುತ್ತೆ. ಈಶಾನ್ಯ ತಗೊಳ್ಳೋಣ, ವಾಯುವ್ಯ ಮಿಕ್ಸ್ ಆಗಿರುತ್ತೆ, ಪೂರ್ವನು ಮಿಕ್ಸ್ ಆಗಿರುತ್ತೆ. ಆಗ್ನೇಯ ತಗೊಳ್ಳೋಣ, ಪೂರ್ವನು ಮಿಕ್ಸ್ ಆಗಿರುತ್ತೆ, ದಕ್ಷಿಣನು ಮಿಕ್ಸ್ ಆಗಿರುತ್ತೆ. ಹಾಗೆ ವಾಪಸ್ ನಾವು ನೈಋತ್ಯಕ್ಕೆ ಬಂದ್ರೆ ಪಶ್ಚಿಮ ಆ ಕಡೆ, ದಕ್ಷಿಣ ಮಿಕ್ಸ್ ಆಗಿರುತ್ತೆ. 8 ದಿಕ್ಕಿರುತ್ತೆ. ಹಣದ ಪರ್ಫೆಕ್ಟ್ ಮೂಲ, ಹಣದ ಮೂಲ ಅಥವಾ ಮೂಲೆ ಅಂತಾನೆ ತಗೊಳ್ಳಿ, ಅಥವಾ ಮೂಲ ಅಂತಾನೆ ತಗೊಳ್ಳಿ, ನೈಋತ್ಯ. ನಿಮ್ಮ ಮನೆಗೆ ದುಡ್ಡು ಕೊಟ್ಟು ಅಥವಾ ನಿಮಗೆ ಹಣದ ಒಂದು ಒಳಗಡೆ ಬರುವಿಕೆ ಆಗ್ತಕ್ಕಂಥದ್ದು, ಅದು ನಿಲ್ತಕ್ಕಂಥ ಕಾರ್ನರ್ ಅದು. ಅದರಲ್ಲಿ 8 ಪಾರ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ 8 ಪಾರ್ಟ್ ಇದೆ. 8 ಪಾರ್ಟಲ್ಲಿ 3 ಪಾರ್ಟ್ ಚೆನ್ನಾಗಿಲ್ಲ, 8 ಪಾರ್ಟಲ್ಲಿ 3 ಪಾರ್ಟ್ ಚೆನ್ನಾಗಿಲ್ಲ. ನಾವು ಸಾಮಾನ್ಯವಾಗಿ ಮನೆನ ಆ ಕಡೆ ಅಗ್ನಿ ಕಟ್ಟಿದೀವಿ ಸರ್, ಈ ಕಡೆ ಕಟ್ಟಿದೀವಿ, ಎಲ್ಲ ನಾವು ಕರೆಕ್ಟ್ ಆಗಿದೀವಿ, ಈಸ್ಟ್ ನಮ್ಮ ಮನೆ ಡೋರ್ ಈಸ್ಟ್ ಇದೆ ಅಂತ ಹೇಳ್ತೀವಿ. ಆ 8 ಭಾಗದಲ್ಲಿ ಮನೆ ಯಜಮಾನ ಮಲ್ಕೊಳ್ತಕ್ಕಂಥ ಒಂದು ಝೋನ್ ಬರುತ್ತೆ. ಆ ಝೋನ್ ಏನಾದ್ರು ಈ 3 ನೆಗೆಟಿವ್ ಪಾಯಿಂಟ್, ಎಕ್ಸ್ಪೆಂಡಿಚರ್ ಪಾಯಿಂಟು, ಸ್ವಲ್ಪ ಬ್ಯಾಡ್ ಇದು ಬರ್ತಕ್ಕಂಥ ಒಂದು ಅಸೋಸಿಯೇಷನ್ ಪಾಯಿಂಟು, ಆ 3 ಪಾಯಿಂಟಲ್ಲಿ ಕುತ್ಕೊಂಡ್ಬಿಟ್ರೆ ವೈವಾಹಿಕ ಜೀವನ ಕೆಡುತ್ತೆ. ಹಸ್ಬೆಂಡ್ ಆಚೆ ಜಾಸ್ತಿ ಖರ್ಚು ಮಾಡ್ತಾರೆ, ಯಾರು ಆ ಮನೆ ಯಜಮಾನ ಆಚೆ ಖರ್ಚು ಮಾಡ್ತಾರೆ, ಇರೋ ಬರೋರ್ಗೆಲ್ಲ ಕೊಡ್ತಾರೆ ದುಡ್ಡು. ಅಲ್ಲಿ ಶುಕ್ರನ ಮಾತು ಕೇಳಲ್ಲ, ಶುಕ್ರ ಅಂದ್ರೆ ಸೌತ್ ಈಸ್ಟ್ ಮಾತು ಕೇಳಲ್ಲ. ಹಾಗೆ ಮನೆಗೆ ಏನಾದ್ರು ಬರಬೇಕಾಗಿರೋ ದುಡ್ಡು ಅಲ್ಲೇ ಖರ್ಚಾಗ್ಬಿಟ್ಟೋಗುತ್ತೆ. ಈ ಒಂದು 3 ಝೋನಲ್ಲಿ, 8 ಝೋನಲ್ಲಿ 3 ಝೋನ್ ಸ್ವಲ್ಪ ಆ ಕಡೆ ಈ ಕಡೆ ನೆಗೆಟಿವ್ ಇರ್ತಕ್ಕಂಥದ್ದು ಕುತ್ಕೊಂಡಾಗ ಅಲ್ಲೇ ನಮಗೆ ಸ್ಟಾರ್ಟ್. ಒಂದು ಸಣ್ಣ ಮೂವ್ಮೆಂಟ್ ಅಲ್ಲಿಂದ ಒಂಚೂರು ಆ ಕಡೆ ಮೂವ್ಮೆಂಟು ಅಥವಾ ಈ ಕಡೆ ಮೂವ್ಮೆಂಟ್ ಏನಾದ್ರು ಮಾಡಿದ್ರೆ ವಿತಿನ್
21 ಡೇಸ್ ಬದಲಾಗುತ್ತೆ. ಹಣ ಬರ್ತಾ ಇದೆ ಅವ್ರ ಜಾತಕದ ಪ್ರಕಾರ, ಆದರೆ ಯಾಕೋ ನಿಲ್ತಾ ಇಲ್ಲ. ಬಂದರೆ ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಬಿಡ್ತಾರೆ, ಅವರ ಸಂಬಂಧಿಕರು ಕೊಡ್ತಾರೋ ಫ್ರೆಂಡ್ಸ್ ಕೊಡ್ತಾರೋ ಎಲ್ಲ ಮಾಡ್ತಾರೆ, ನನಗೆ ಬರ್ತಾ ಇಲ್ಲ. ತುಂಬ ಜನ ಇದು ಹೇಳ್ತಾರೆ. ಅಥವಾ ಖುದ್ದು ಆ ಮನುಷ್ಯನೇ ಹೇಳ್ತಾನೆ, ಸರ್ ಅದೆಲ್ಲ ದುಡ್ಡು ಬರುತ್ತೆ, ನಿಲ್ತಾನೆ ಇಲ್ಲ ಸರ್, ಏನೋ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಏನೋ ಕೊಟ್ಬಿಡ್ಬೇಕು, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗುತ್ತೆ, ಉಳಿಯೋದಿಲ್ಲ. ಈ ಒಂದು 8 ಝೋನಲ್ಲಿ ಆ ಥರ ಬರುತ್ತೆ. ಅದೇ ಥರ ಪ್ರತಿ ಝೋನಲ್ಲೂ 8 4 8 32 ಝೋನ್ಸ್. ಪ್ರತಿಯೊಂದು ಝೋನಲ್ಲೂ ಎಜುಕೇಶನ್ ಬರುತ್ತೆ, ಎಲ್ಲ ಬರುತ್ತೆ. ಈ 32 ಝೋನ್ ನೀವು ಕಲಿತು ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ, ನಿಮ್ಮ ಜಾತಕ ಸ್ವಲ್ಪ ವೀಕ್ ಆಗಿದ್ರು ಕೂಡ ನಿಮಗೆ ವಾಸ್ತುಶಾಸ್ತ್ರ ಸಪೋರ್ಟ್ ಮಾಡುತ್ತೆ. ನಮ್ಗೆ ತಲೆಗೆ ಹೋಗುತ್ತಾ 32 ಝೋನು ಡಿಗ್ರಿ ವೈಸ್ ನೋಡೋಕ್ಕೆ ಏನು ತಲೆಗೆ ಹೋಗೋದೇನಿದೆ? ಯಾರಿಗೋ ಗೊತ್ತಿಲ್ಲದೆ ಇರೋರಿಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಅದೇನೋ ಅಲ್ಲಿ ಭಾರ ಇಟ್ಟಿದ್ರೆ ಇಲ್ಲಿ ಭಾರ ಇಟ್ಟಿದ್ದೀರಾ, ಅಲ್ಲಿ ಕನ್ನಡಿ ಹಾಕಿ ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿ ಅಲ್ಲೊಂದು ಇದಿಡಿ ಅದಿಡಿ, ಅವೆಲ್ಲ ವರ್ಕ್ ಆಗಲ್ಲ. ವಾಸ್ತು ಅಂದ್ರೆ ವಸ್ತು ಸ್ಥಿತಿ. ಇಲ್ಲಿರ್ತಕ್ಕಂಥ ಒಂದು ವಸ್ತು ಇಲ್ಲಿ ಸ್ವಲ್ಪ ಇಲ್ಲಿಗೆ ಮೂವ್ ಆಗಬೇಕು. ಇಲ್ಲಿ ಏನಾದ್ರು ನೆಗೆಟಿವ್ ಇದ್ರೆ ಸ್ವಲ್ಪ ಈ ಕಡೆ ಮೂವ್ ಆಗಬೇಕು. ಮಲ್ಕೊಳ್ತಕ್ಕಂಥ ಝೋನು, ಅಡುಗೆ ಮಾಡ್ತಕ್ಕಂಥ ಝೋನು, ಓದ್ತಕ್ಕಂಥ ಝೋನು, ಧ್ಯಾನ ಮಾಡ್ತಕ್ಕಂಥ ಝೋನು, ಡಿಸ್ಕಷನ್ ಮಾಡ್ತಕ್ಕಂಥ ಝೋನ್ಸ್ ಎಲ್ಲ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ಗಂಡಸರು ಮನೇಲೇ ಏನೋ ವ್ಯವಹಾರ ಮಾಡ್ಬೇಕಾದ್ರೆ ಮನೆಗೆ ಕರೀತಾರೆ. ಎಷ್ಟೋ ವ್ಯವಹಾರಗಳು ರಿಯಲ್ ಎಸ್ಟೇಟಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ, ಕುದುರೋದೇ ಇಲ್ಲ. ಅಲ್ಲೇ ಮಾತುಕತೆಗೆ ಬರ್ತಾರೆ, ಸರ್ ಅದು ಯಾಕೋ ಮನೇಲಿ ಕೂತ್ಕೊಳ್ತಾರೆ, ಮಾತಾಡ್ತಾರೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಕೂತಿರ್ತಕ್ಕಂಥ ದಿಕ್ಕಿನ ಸ್ಥಳ ಅಥವಾ ಏರಿಯಾ ಇದೆಯಲ್ಲ, ಅಲ್ಲೂ ಕೂಡ ನೆಗೆಟಿವ್ ಇರುತ್ತೆ. 8 ಝೋನಲ್ಲೂ ನೆಗೆಟಿವ್ ಝೋನ್ಸ್ ಅಲ್ಲಿ ಕುತ್ಕೊಂಡಾಗ ನಮಗೆ ನೆಗೆಟಿವ್ ಆಗುತ್ತೆ. ನಮಗೆ ಎಲ್ಲಿ ಕುತ್ಕೋಬೇಕು, ಯಾವ ಇದ್ರಲ್ಲಿ ಕುತ್ಕೊಂಡ್ರೆ ನಮಗೆ ಬಂದಿರತಕ್ಕಂಥ ವ್ಯಕ್ತಿಯಿಂದ ಲಾಭ ಪಡಿಬಹುದು. ಮನೇಲೇ ಆಗ್ಲಿ, ಯಾರೋ ಬಂದ್ರು ಮಾತುಕತೆ ಮಾಡ್ತಾ ಇದ್ದಾರೆ, ಒಂದು ನಮ್ಮ ಸೈಟ್ ಕೊಳ್ಳೋದು ಅಥವಾ ನಮ್ಮ ಸೈಟ್ ಮಾರೋದು. ನಮ್ಮ ಜಾಗದಲ್ಲೇ ಕೆಲವು ಝೋನ್ಸ್ ಇದೆ, ಅಲ್ಲಿ ಚೇರ್ ಹಾಕಿ ಅಲ್ಲಿ ಕೂರ್ಸಿದ್ರೆ, ನೀವೊಂದು ಜಾಗದಲ್ಲಿ ಒಂದು ಚೇರ್ ಹಾಕಿ ಕುತ್ಕೊಂಡು ಮಾತಾಡಿದ್ರೆ ಬೇಗ 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 ಕ್ಲಿಯರ್ ಆಗುತ್ತೆ. 100% ಸಕ್ಸಸ್ ಆಗುತ್ತೆ. ಇದು ನಾನು ಸಾಕಷ್ಟು ಸತಿ ನಮ್ಮ ಸ್ಟೂಡೆಂಟ್ಸು ಅಪ್ಲೈ ಮಾಡಿದ್ದಾರೆ, ನಾನು ಅಪ್ಲೈ ಮಾಡಿದ್ದೀನಿ, ಸಕ್ಸಸ್ ಕಂಡಿದ್ದೀವಿ. ಆ ಜಾಗದಲ್ಲಿ ಕುತ್ಕೊಂಡಾಗ ಕೆಲಸ ಈಸಿಯಾಗಿ ನಡೆಯುತ್ತೆ. ಅದು ಬಿಟ್ಟು ಬೇರೆ ಜಾಗದಲ್ಲಿ ಕುತ್ಕೊಂಡಾಗ ಎಲ್ಲ ಟೆನ್ಷನ್ನು, ಕೆಲಸಗಳಾಗಲ್ಲ, ಅಡ್ವಾನ್ಸ್ ಕೊಡಕ್ಕೆ ಬರ್ತೀನಿ ಅಂತ ಹೇಳಿದ್ರು ಬರೋದಿಲ್ಲ. ಇವೆಲ್ಲವೂ ಕೂಡ ಆ ಸ್ಥಳ ಮಹಿಮೆಯಲ್ಲಿ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಆ ಸೀಕ್ರೆಟ್ಸ್ ಗೊತ್ತಿಲ್ಲ. ಸೊ ಲೈಫಲ್ಲಿ ಸೀಕ್ರೆಟ್ಸ್ ತಿಳ್ಕೊಬೇಕಾ? 6 ದಿವಸದ ಕ್ಲಾಸ್ ಮಾಡ್ತೀವಿ, 32 ಝೋನ್ ಸೀಕ್ರೆಟ್ ನೀವು ತಿಳ್ಕೊಬೇಕು ಅಂದರೆ ಜಾಯ್ನ್ ಆಗಿ 6 ದಿವಸ. ನಮ್ಮ ಮನೆಯಲ್ಲೇ ಎಲ್ಲಿ ಅದೃಷ್ಟ ಇದೆ, ಎಲ್ಲಿ ದುರಾದೃಷ್ಟ ಇದೆ, ಅದೃಷ್ಟನ ಹೇಗೆ ನಾನು ತಗೊಂಬರ್ಲಿ, ದುರಾದೃಷ್ಟನ ಹೇಗೆ ಅವಾಯ್ಡ್ ಮಾಡಲಿ ಅನ್ನೋ ಕಂಪ್ಲೀಟ್ ಸೀಕ್ರೆಟ್ಸ್ ಎಲ್ಲೂ ಸಿಗಲ್ಲ, ಆ ರೇಟ್ಗೆ ಎಲ್ಲೂ ಕೊಡಲ್ಲ. ಅಷ್ಟೇ ಕಮ್ಮಿ ಫೀಸ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡಿದ್ರೆ ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ, ಅದೃಷ್ಟ ಬರೋ ಜಾಗದಲ್ಲಿ ಬಿಟ್ಟು ದುರಾದೃಷ್ಟದಲ್ಲಿ ಕೂತಿದ್ದೀರಾ, ಅದು ನಿಮಗೆ ನಷ್ಟ ಆಗ್ತಕ್ಕಂಥದ್ದು. ಸೊ ಇದು ನೀವು ಟೆಸ್ಟ್ ಮಾಡಿ ಕಲ್ತಾದ್ಮೇಲೆ ಪ್ರೂವ್ ಮಾಡುತ್ತೆ. ಇಲ್ಲೆಲ್ಲ ಚೇಂಜಸ್ ಮಾಡಿದ್ಮೇಲೆ ಸಕ್ಸಸ್ ಬಂದಿದೆ. 1000% ಹೇಳಿದ್ದಾರೆ. ನನ್ನ ಜಾತಕದಲ್ಲಿ ಸ್ವಲ್ಪ ವೀಕ್ ಇದ್ರು ಕೂಡ, ನನಗೆ ಸ್ವಲ್ಪ ದುಡ್ಡು ಬರೋದು ಕಮ್ಮಿ ಇದ್ರು ಕೂಡ, ಸ್ವಲ್ಪ ಚೇಂಜಸ್ ಮಾಡೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಲೈಫ್ ಇಂಪ್ರೂವ್ಮೆಂಟ್ಗೆ ವಾಸ್ತು ಹೆಲ್ಪ್ ಆಗುತ್ತೆ. ದೇಶ ಕಾಲ ವರ್ತಮಾನ ಅಂತ ಹೇಳಿದ್ದೀನಿ. ಅಮೆರಿಕದಲ್ಲಿ ವಾಸ್ತು ನೋಡ್ತಾರ ಸರ್, ಆ ದೇಶ ಸ್ಟ್ರಾಂಗ್ ಆಗಿದೆ, ದೇಶ ಫೈನಾನ್ಷಿಯಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಅದು ಆ ರೀತಿ ತಗೊಳ್ಬೇಕು. ಮತ್ತೆ ದುಡ್ಡಿಂದನೇ ಅಳಿಯಂಗಿಲ್ಲ. ಅಲ್ಲಿ ನೋಡಕ್ಕೆಲ್ಲಾನು ವೈಭೋಗವಾಗಿದೆ, ಆದ್ರೆ ಒಳಗಡೆ ಮನಸ್ಸುಗಳು ಚೆನ್ನಾಗಿದೆಯಾ ಹೋಗಿ ಕೇಳ್ಕೊಂಬನ್ನಿ, ಅವರೇ ಹೇಳ್ತಾರೆ. ಅಪ್ಪ ಒಂದು ಕಡೆ, ಅಮ್ಮ ಒಂದು ಕಡೆ, ಮಗ ಒಂದು ಕಡೆ, ಮಗಳೊಂದು ಕಡೆ. ಆಲ್ರೆಡಿ ಮಗಳು ಮದುವೆ ಮಾಡ್ಕೊಂಡೇ ಬಂದ್ಬಿಟ್ಟಿರ್ತಾರೆ, ಇನ್ನೂ ಚಿಕ್ಕವಳು, ಪ್ರೆಗ್ನೆಂಟು ಆಗ್ಬಿಟ್ಟಿರ್ತಾರೆ, ಏನು ಕೇಳಂಗಿಲ್ಲ ಮಾಡಂಗಿಲ್ಲ. ಚಿತ್ರ ವಿಚಿತ್ರವಾಗಿರ್ತಕ್ಕಂಥದ್ದೆಲ್ಲ ನಾನು ಕೇಳಿದ್ದೀನಿ ಅಲ್ಲಿದು. ನೋಡಕ್ಕೆ ಬಣ್ಣದ ಲೋಕ, ಹಣಕಾಸಿನ ವಿಚಾರ ಅಷ್ಟೇ ಎಂಡು ಅಂತ ನಾವಿಲ್ಲಿ ತಿಳ್ಕೊಳ್ತೀವಿ. ನೆಮ್ಮದಿ ಹಾಗೆ ನಮಗೆ ತೃಪ್ತಿ ಆಗ್ತಕ್ಕಂಥದ್ದು ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ಸೊ ನಮ್ಮ ಒಂದು ಮಹಾಸ್ಟರ್ ವಾಸ್ತು ಅಂತ ಏನು ಕರಿತೀವಿ, 17th ಶುರು ಆಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿನ ಕೊಡ್ತೀನಿ. ಒಂದು ಲೈಫಲ್ಲಿ ನೆಮ್ಮದಿಯಾಗಿ ಹೇಗಿರ್ಬೋದು ಅಂತ ತೋರಿಸ್ಕೊಡೋಕ್ಕೆ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ಅದನ್ನು ಅಪ್ಲೈ ಮಾಡಿ ನೆಮ್ಮದಿಯಾಗಿ ಇರಬಹುದು. ಸೊ ಜಾಯ್ನ್ ಆಗಿ
ಕೆಳಗಡೆ ಬರ್ತಕ್ಕಂಥ ನಂಬರ್ಸ್ಗೆ ವಾಟ್ಸ್ಆ್ಯಪ್ ಮಾಡಿ ಡೀಟೇಲ್ಸ್ ಕಳಿಸ್ತಾರೆ. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ, ಹೇಳಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ತೀನಿ, ಪ್ರಶ್ನಾಶಾಸ್ತ್ರ. ಏನ್ ಕೇಳ್ಬೇಕು? ಅವ್ರ ಕೆಲ್ಸದ ಬಗ್ಗೆ ಕೇಳ್ಬೇಕು ಗುರುಜಿ. ಹೋಗ್ತಾರಾ ಇಲ್ವಾ ಅಂತ. ಡ್ರೈವರ್ ಕೆಲ್ಸಕ್ಕೆ ಸ್ಕೂಲ್ ವ್ಯಾನ್ ಓಡ್ಸಕ್ ಹೋಗಿ ಕೇಳ್ತಾ ಇದೀನಿ, ಹೋಗ್ತಾನೆ ಇಲ್ಲ ಅವರು. ಹೋಗ್ತಾರಾ ಇಲ್ವಾ ಅಂತ ಕೇಳಕ್ಕೆ. 1 to 240 ಒಂದು ನಂಬರ್ ಹೇಳಿ. 56. ಜಾಬ್. ಗಂಡನ ಬಗ್ಗೆ ನೀವು ಕೇಳಿದಾಗ ಅಲ್ಲಿ ಮೊದಲು ನಾವು 7ನೇ ಮನೆ ನೋಡ್ತೀವಿ. ರಾಹು ಬಂದಿದೆ. 7ನೇ ಮನೆ ರಾಹು. ನೀವು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಗಾಡಿ ಓಡಿಸ್ತಕ್ಕಂಥ 4ನೇ ಮನೆ ಬಂದಿದೆ. ವೆರಿ ಗುಡ್. 1ನೇ ಮನೆ ಸೆಲ್ಫ್ ಅಂತ ಬಂದಿದೆ. ಇಲ್ಲಿ 10ನೇ ಮನೆ, 7ನೇ ಮನೆ, ಅದರ ಕೆಳಗಡೆ 1, 10, 11, ಹಾಗೆ ಸಬ್ಲಾಡಲ್ 1, 4. ಇವ್ರು ಮನ್ಸು ಮಾಡಿದ್ರೆ ಮಾತ್ರ ಹೋಗ್ತಾರೆ. ಹೋಗ್ಬೇಕು ಅನ್ನೋ ಮನ್ಸಿಲ್ಲ. 1 ಅಂತಂದ್ರೆ ಸೆಲ್ಫ್ ಅಂತ ಕರಿತೀವಿ. ಇವ್ರು ಮನ್ಸು ಮಾಡ್ತಾರೆ, ಹೋಗ್ತಾರೆ. ಸ್ವಲ್ಪ ಚಂಚಲ ಮನಸ್ಸು, ಬುಧನ ಆಧಿಪತ್ಯಲ್ಲಿ ಬಂದಿರೋದ್ರಿಂದ, 1 ಬಂದಿರೋದ್ರಿಂದ ಸ್ವಲ್ಪ 1ನೇ ಮನೆ ಅಂದ್ರೆ ಸೆಲ್ಫ್ ಡಿಸಿಷನ್ ಬೇಕು. 4 ಅಂದ್ರೆ ವಾಹನ. ಕರೆಕ್ಟಾಗಿ 100% ಅವ್ರ ವಾಹನ ಓಕೆ ಮಾಡಕ್ಕೆ ಬುಧನ ಒಂದು ಕಾರಕತ್ವದ ಮೇಲೆ ಹೋಗುತ್ತೆ. ಸ್ವಲ್ಪ ಇಲ್ಲಿ ಹೆಸರು ಕಾಳನ್ನ ದಾನ ಮಾಡಿ ಸಕ್ಸಸ್ ಆಗುತ್ತೆ. ನಿಧಾನಕಾರು ಹೋಗ್ತಾರೆ. ಅವ್ರಿಗೆ ಪ್ರೆಷರ್ ಇಲ್ಲ. ಪ್ರೆಷರ್ ಅಂತ ನಾವೇನ್ ಕರಿತೀವಿ, ದುಡಿಬೇಕು ಅನ್ನೋ ಒಂದು ಪ್ರೆಷರ್ ಅಲ್ಲಿ ತೋರಿಸ್ತಾ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ಸ್ವಲ್ಪ ದಾನ ಮಾಡ್ಬೇಕು. 1 ಅಂತ ಬಂದಾಗ ಸೆಲ್ಫ್ ಡಿಸಿಷನ್ ಅಂತ ಬರುತ್ತೆ. ಏನು ಹೋಗ್ಬೇಕು, ದುಡ್ಡು ಏನ್ ತರಬೇಕು, ಹಾಕ್ಬೇಕು. ಸ್ವಲ್ಪ ಭಯ ಇರಬೇಕು. ನಾನು ಸಾಕ್ಬೇಕು, ದುಡಿಬೇಕು, ಮನೆ ನೋಡ್ಕೋಬೇಕು, ಅದಿಬ್ರಲ್ಲೂ ಬರಬೇಕು. ಇವರು ಇದು ಊಟ ಹಾಕೋದು ನಿಲ್ಲಿಸ್ಬೇಕು. ಅವಾಗ ಸರೋಗುತ್ತೆ. ಏನ್ ಮಾಡೋದು? ಆತರ ಭಾವನೆ ಬರಲ್ವಲ್ಲ ಕೆಲವ್ರಿಗೆ. ನೀವು ತಂದು ಹಾಕ್ರೆ ಊಟ ಹಾಕ್ತಿವಿ, ತಂದು ಹಾಕಿಲ್ಲ ಅಂತಂದ್ರೆ ನಾವು ನೀರು ಕುಡಿತೀವಿ, ಇಲ್ಲ ನಾವು ಹೋಟ್ಲಿಗೆ ಹೋಗಿ ನಾವು ತಿನ್ಕೋತೀವಿ. ಸಮಥಿಂಗ್ ಲೈಕ್ ದಟ್. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಏನು? ನನ್ನ ಮಗಳಿಗೆ ಒಂದು ಪ್ರಪೋಸಲ್ ಬಂದಿದೆ, ಮಾಡದೆ ಚೆನ್ನಾಗಿರ್ತಲ್ಲ ಎಂದಿದೆ. ನಂಬರ್ ಹೇಳಿ. 1 to 249. 48 ಸರ್. 48. ಮ್ಯಾರೇಜ್. ಹನ್ನೊಂದನೇ ಮನೆ ಚಂದ್ರ. ಎಸ್, ಎಕ್ಸಲೆಂಟ್ ಆಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಆಯ್ತಾ? ಓಕೆ ಸರ್. ಸ್ವಲ್ಪ ದೂರ ಕೊಟ್ರೆ ಒಳ್ಳೇದು. ದೂರ ಕೊಟ್ರೆ ಒಳ್ಳೇದು. ಹಾ ಸರ್. ದೂರ ಅಂದ್ರೆ ಗೊತ್ತಲ್ಲ, ಸಂಬಂಧ ಸ್ವಲ್ಪ ದೂರದಿದ್ರೆ ಒಳ್ಳೇದು ಅಂತ ನನ್ನ ಸಜೆಷನ್. ಹೌದಾ ಸರ್? ಸಂಬಂಧದಲ್ಲೇ ಇದೆ ಸರ್ ಇದು. ದೂರ ಅಂತಂದ್ರೆ ಅವ್ರು ದೂರ ಹೋಗ್ಬೇಕು ನಿಮ್ ಬಿಟ್ಟು ಅಂತ ಹೇಳಿದ್ದು. ಹಾ ಸರ್. ದೂರದ ಪ್ರದೇಶ. ಈಗ ನಾವೆಲ್ಲೋ ಹಾಸನದಲ್ಲಿ ಇರ್ತದೆ ನಮ್ಮ ಮನೆ, ಹುಡುಗಂದು ಹಾಸನದಲ್ಲಿ ಇರ್ತದೆ. ಅವರಿಬ್ರು ಬೆಂಗಳೂರಿಗೆ ಹೋಗ್ಬೇಕು ಕೆಲಸ ಮಾಡಕ್ಕೆ. ಆತರ ದೂರ ಹೋಗ್ಬೇಕು ಅವರು ಅಂತ ಹೇಳಿದ್ದು. ಅವ್ರದೇ ಸ್ವಂತವಾಗಿರ್ತಕ್ಕಂಥ ಗೂಡು ಮಾಡ್ಕೊಳಕ್ಕೆ ಇಲ್ಲಿ 12 ಹೆಲ್ಪ್ ಮಾಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಗುರುವಿನ ಕಾಂಬಿನೇಷನ್. ನೆಕ್ಸ್ಟ್. ನಮಸ್ಕಾರ. ಮಾತಾಡಿ. ಲೈನಲ್ಲಿ ಇದ್ದೀರಾ? ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಏನ್ ವಿಚಾರ ಹೇಳಿ. ವಿಚಾರ ಏನು? ನನ್ಗೆ ಯಾಕೋ ಈಗ ಒಂದು 3-4 ತಿಂಗಳಿಂದ ತುಂಬಾ ಭಯ ಆಗುತ್ತೆ ಮನೆಯಲ್ಲಿ. ನೆಮ್ಮದಿನೇ ಇಲ್ದಂಗ. ನೋಡೋಣ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 75. 75. 75. ಹೆಲ್ತ್ ವಿಚಾರ ನೋಡೋಣ. 1ನೇ ಕಸ್ಬ್ ನಿಮ್ ಬಗ್ಗೆ. 8. ಶನಿಯ ಅಂಶದಿಂದ 8 ಬಂದಿದೆ. ಶನಿ ಸ್ವಲ್ಪ ಭಯಕ್ಕೆ ಕಾರಕ ಆಗಿರೋದು. ಡಿಪ್ರೆಷನ್ ಕಾಂಬಿನೇಷನ್ ಬರ್ತಕ್ಕಂಥ ತೋರಿಸ್ತಾ ಇದೆ. 8ನೇ ಮನೆ 12ನೇ ಮನೆ ಡಿಪ್ರೆಷನ್ಗಾಗಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಬರ್ತಾ ಇದೆ. 3, 8, 12. ನೀವು ಸ್ವಲ್ಪ ಜನರ ಜೊತೆ ಜಾಸ್ತಿ ಮಾತಾಡಬೇಕು ಅಂತ ನನ್ನ ಸಜೆಷನ್. ಅರ್ಥ ಆಯ್ತಾ? ಈಗ ಒಂದು 5 ತಿಂಗಳಿಂದ ನಮ್ಮ ಜಾಸ್ತಿ ಇರ್ಕೊಂಡ್ರು. ಅವಾಗಲಿಂದ ಸ್ವಲ್ಪ ಹೊರಗೆ ಹೋಗಕ್ಕೆ ನಂಗೆ ಒಂಥರ ಭಯ ಆಗ್ಬಿಟ್ಟೆ. ಹಾ. ನಿಮ್ ಮನೆಯವರು ತೀರೋದ್ರ? ಸಾರಿ, ನಾನು ಕೇಳಿಸ್ಕೊಂಡಿಲ್ಲ. ಏನಂದ್ರಿ? ನಮ್ಮ ಮನೆಯವ್ರು ತೀರ್ಕೊಂಡ್ರು ಈಗ ಒಂದು 6 ತಿಂಗಳ ಹಿಂದೆ. ಅವಾಗಿಂದ ಹೀಗೆ ಆಗತ್ತೆ. ಮೊದಲು ಆರಾಮ ಇದ್ದೆ, ಚೆನ್ನಾಗೇ ಇದ್ದೆ. ಮಕ್ಕಳು? ಇವಾಗ ಮಕ್ಕಳಿದ್ದಾರೆ. ಈಗ ನನ್ನ ಜೊತೆಗೆ ಒಬ್ಬನೇ ಮಗ ಇದ್ದಾನೆ ಈಗ ಇಲ್ಲಿ. ಇನ್ನೊಬ್ಬ ಮಗ ಬೇರೆ ಕಡೆ ಇರ್ತಾನ, ಮಗಳು ಬೇರೆ ಕಡೆ ಇರ್ತಾಳೆ. ಈಗ ಸದ್ಯ ಅಂದ್ರೆ ನನ್ನ ಜೊತೆಗೆ ನನ್ನ ಮಗ ಒಬ್ಬನೇ ಇದ್ದಾನೆ. ಪ್ರತಿ ಶನಿವಾರ ಎಳ್ಳನ್ನು ದಾನ ಮಾಡಿ, ಬಡವರಿಗಾರು ದಾನ ಮಾಡಿ, ದೇವಸ್ಥಾನಕ್ಕಾರು ದಾನ ಮಾಡಿ. ಅರ್ಥ ಆಯ್ತಾ? ಖುಷಿಯಾಗಿರಕ್ಕೆ
ನಿಮಗೆ ಚಂದ್ರನ ಅವಶ್ಯಕತೆ ಇದೆ. ಚಂದ್ರ ಮನಸೋ ಜಾತಃ ಒಂದು 2 ಮುಖದ ರುದ್ರಾಕ್ಷಿ ಹಾಕಿ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ 10ನೇ ಮನೆ ನಮಗೆ ಧೈರ್ಯವನ್ನ ಕೊಡ್ತಕ್ಕಂಥ ಕಾಂಬಿನೇಷನ್. ದಯವಿಟ್ಟು 8 ಬಂದಿದ್ದಾಗ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ಬೇಡಿ, ಅದು ಎಲ್ಲೆಲ್ಲೋ ಎಳ್ಕೊಂಡು ಹೋಗುತ್ತೆ. ಅಲ್ಲಿ ಇಲ್ಲಿ ಬೇರೆ ಬೇರೆ ಮನೆಯವರಿಗೆ ಹೋಗಿ ಬನ್ನಿ ಅಂತ ನಾನು ಸಜೆಷನ್ ಮಾಡ್ತೀನಿ. ಯಾವಾಗಲೂ 8 ಅಂದಾಗ ಹಿಂದಿನ ಮನೆ 7 ಅಂತಂದಾಗ ನಮ್ಮ ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ಅವಾಗವಾಗ ಬೇರೆ ಕಡೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ಬೇಕು. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳ್ಬೇಕು? ಎಜುಕೇಶನ್ ಬಗ್ಗೆ ಸರ್. ಜಾತಕಕ್ಕೆ ಹೋಗ್ಲಾ? ಡೇಟ್ ಆಫ್ ಬರ್ತ್ ಸರ್. ಹಾ ಹೇಳಿ. 24/8/2007. 24/8 24/8/2007 ರಾತ್ರಿ 9 ಗಂಟೆಗೆ ಸರ್. ಎಕ್ಸಾಕ್ಟ್ 9 ಗಂಟೆ ಸರ್? ಎಕ್ಸಾಕ್ಟ್ 9 ಗಂಟೆ ಹುಟ್ಟಿದಾರಾ? ಹಾ, ಎಕ್ಸಾಕ್ಟ್ 9 ಗಂಟೆ. ಹುಟ್ಟಿದ ಊರು? ಬಳ್ಳಾರಿ ಸರ್. ಬಳ್ಳಾರಿ. August 2007. ಇದರ ಪ್ರಕಾರ ಇದರಲ್ಲಿ ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ. ಎಸ್ ಸರ್, ಎಸ್ ಕರೆಕ್ಟ್ ಸರ್. ಈಗ ಫಸ್ಟ್ PUC ಸೆಕೆಂಡ್ PUC? ಈಗ ಸೆಕೆಂಡ್ PU ಸರ್. ಸೂರ್ಯ 5ನೇ ಮನೆ ತೋರಿಸ್ತಾ ಇದೆ. 5 ಹೆಚ್ಚಾಗಿದೆ. ಮೆಡಿಕಲ್ ಲೈನ್ ಫಸ್ಟ್ ಹೋಗ್ಬೋದು, ಸೆಕೆಂಡರಿ ಆಗಿ ಆರ್ಕಿಟೆಕ್ಟ್ ಅಥವಾ ಡಿಸೈನಿಂಗು ಅಥವಾ ಸಾಫ್ಟ್ವೇರ್ಗೆ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಯಾವ ಲೈನ್ ಇಷ್ಟಪಡ್ತಾ ಇದ್ದಾರೆ ಸರ್? ಅವನಿಗೆ ಇಂಜಿನಿಯರಿಂಗ್ ಸರ್, ಇಂಜಿನಿಯರಿಂಗ್ ಸಾಫ್ಟ್ವೇರ್. ಮೊದಲನೇ ಲೈನು 5 ಬಂದಿರೋದ್ರಿಂದ ಸ್ವಲ್ಪ ಹೋಗ್ಬೋದು. ಇಲ್ಲಿ ನನ್ನ ಸಜೆಷನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಬರುತ್ತೆ, ಆ ಲೈನ್ ಹೋಗೇ ಹೋಗ್ತಾರೆ. ಸಕ್ಸಸ್ ಇದ್ದೇ ಇದೆ. ಜಾತಕದಲ್ಲಿ ಏನು ಸಮಸ್ಯೆ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಓದ್ತಾರೆ, ಟೆನ್ಷನ್ ತಗೊಳಂಗೆ ಇಲ್ಲ. ಒಳ್ಳೇದಾಗ್ಲಿ. ತುಂಬಾ ಜನ ಈ ಕಾಂಪೌಂಡರ್ ಹತ್ರ ಹೋದ್ರೆ ಬಂದವರೇ ಕೇಳೋರೇ ಏನಾರು ಕೆಟ್ಟದ್ದು ಹೇಳ್ಬೇಕು, ಅದ್ ಸರಿ ಇಲ್ಲ ಇದು ಸರಿ ಇಲ್ಲ, ಗ್ರಹಗಳು ಹಂಗಿದೆ ಹಿಂಗಿದೆ ಅಂತ ಹೇಳೋವಂತ ಅವಶ್ಯಕತೆ ಇದ್ರೆ ಮಾತ್ರ ಹೇಳಿ, ಇಲ್ಲಾಂದ್ರೆ ಸುಳ್ಳು ಯಾಕೆ ಹೇಳ್ತೀರಾ? ಆಗಸ್ಟ್ ಅಲ್ಲಿ ನಕ್ಷತ್ರಾಡಿ ಕ್ಲಾಸಸ್ ಇರುತ್ತೆ 103. ಜ್ಯೋತಿಷ್ಯ ಕಲೀರಿ. ನಿಮ್ಮ ಮಕ್ಕಳದು ಏನ್ ಆಗ್ತಾರೆ ಅಂತ ಕೇಳ್ಬಿಟ್ಟು ಫೋನ್ ಇಟ್ಬಿಟ್ರು. ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ, ನೆಕ್ಸ್ಟ್ ಯಾವ ತರ ಹುಡುಗಿನ ತರಬೇಕು, ಫಾರಿನ್ ಇದೆಯಾ, ಹೈಯರ್ ಕ್ಲಾಸ್ ಇದೆಯಾ, ನಿಮ್ ಜೀವನದಲ್ಲಿ 15,000 ರೀ. ಈಗ ಯಾರು ಫೋನ್ ಮಾಡಲ್ಲ, ನಿಮ್ ಜೀವನದಲ್ಲಿ 15,000 ದೊಡ್ಡದು ಅಂತಂದ್ರೆ ಸೇರ್ಕೊಬಿಡಿ. ನನ್ನ ಮಗನ ಫ್ಯೂಚರ್ಗೋಸ್ಕರ 15,000 ಏನೂ ಇಲ್ಲ ಅಂತಂದ್ರೆ ಅವ್ರನ್ನು ಕೂರಿಸ್ಕೊಂಡು ಕಲಿಸಿ ಅವ್ರಿಗೂ ದಾರಿ ತೋರಿಸಿ. ಎಲ್ಲಾ ವೀಕ್ಷಕರ ಪೋಷಕರಿಗೆ ಹೇಳೋದು ಒಂದೇ, 15,000 ಏನೂ ಇಲ್ಲ ನನ್ನ ಲೈಫ್ಗೆ, ನನ್ನ ಮಗನ ಲೈಫ್ಗೆ, ನನ್ನ ಮಗಳ ಲೈಫ್ಗೆ ನಾನು ನೋಡ್ಕೋಬೇಕು ಅಂತಂದ್ರೆ 103ನೇ ಬ್ಯಾಚ್ ಡೇಟ್ ಅನೌನ್ಸ್ ಮಾಡ್ತೀನಿ. ವಾಸ್ತು ಆದ್ಮೇಲೆ ಜಾಯ್ನ್ ಆಗಿ. ಮುಂದಿನ ಕಾಲ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಅದೇ ನನ್ನ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಅದೇ ಏನ್ ಕೇಳ್ಬೇಕು? ಅದೇ ಫ್ಯೂಚರು ಮುಂದೆ ಸ್ವಲ್ಪ ಜಮೀನ್ ತಗೋಬೇಕು ಅಂತಿದೀವಿ. ಫ್ಯೂಚರ್ ಜಮೀನ್ ತಗೋಬೇಕು? ಯಾವ್ದಾರು ಒಂದ್ ಹೇಳಮ್ಮ. ಫ್ಯೂಚರ್ ಅಂದ್ರೆ ಏನು? ನನಗೆ ಫ್ಯೂಚರ್ ಜಮೀನ್ ಬಗ್ಗೆ, ಭೂಮಿ ಬಗ್ಗೆ. ಹೇಳಿ. 1 to 240 ನಂಬರ್ ಹೇಳಿ. 9 ಪ್ರಾಪರ್ಟಿ. ಎರಡನೇ ಮನೆ, 9ನೇ ಮನೆ, 12ನೇ ಮನೆ, 4, 3, 6 ಕಾಂಬಿನೇಷನ್ ಬರ್ತಾ ಇದೆ. ಪ್ರಾಪರ್ಟಿ ತಗೊಳ್ತೀರಾ, ಏನು ತೊಂದರೆ ಇಲ್ಲ. ಶನಿ ಅಂಶದಿಂದ ಗುರು ಅಂಶ ಬಂದಿದೆ, ಗುರು ಅಂಶದಿಂದ ಬುಧನಲ್ಲಿ 4ನೇ ಮನೆ ಇದೆ. ಸ್ವಲ್ಪ ದುಡ್ಡು ಕಮ್ಮಿ ಖರ್ಚು ನೋಡ್ತಾ ಇದಾರೆ ಅಷ್ಟೇ. ದುಡ್ಡೆಲ್ಲ ಕರೆಕ್ಟ್ ಆಗಿದೆ. ಕಮ್ಮಿ ಖರ್ಚು ಎಲ್ಲಿ ಕಮ್ಮಿ ಸೈಡ್ ಸಿಗುತ್ತೋ ಅಥವಾ ಕಮ್ಮಿ ಬಜೆಟ್ ಇರುತ್ತೋ ಅಲ್ಲಿ ನೋಡ್ತಾ ಇದಾರೆ. ಅದು ಸಿಕ್ಕಾದ್ಮೇಲೆ ಖಂಡಿತ ತಗೊಳ್ತಾರೆ. ಯಾಕಂದ್ರೆ 4ನೇ ಮನೆ, 11ನೇ ಮನೆ, 12ನೇ ಮನೆ ಕಾಂಬಿನೇಷನ್ ಖಂಡಿತ ಇದೆ. ಇಲ್ಲಿ ಯಾವ್ದು ನೆಗೆಟಿವ್ ಕಾಂಬಿನೇಷನ್ ಇಲ್ಲ. ಸ್ವಲ್ಪ ದೂರದಲ್ಲಿ ಸಿಗಬಹುದು, ತಗೊಳ್ಳಿ. ಸಕ್ಸಸ್ ಅಂತೂ ಗ್ಯಾರಂಟಿ ಇದೆ. ಮುಂದಿನ ಕರೆಗೆ ಹೋಗೋಣ. ಶನಿಯ ಸಬ್ಲಾಡಲ್ಲೇ ಶನಿ ಬಂದಾಗ ಗ್ಯಾರಂಟಿ ತಗೊಳ್ತಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನನ್ನ ಹೆಸರು ಹನುಮಂತಪ್ಪ ಅಂತೇಳಿ. ಏನು ಪ್ರಶ್ನೆ ಚಾನಲ್ ಹೋಗ್ತೀನಿ ಸರ್. ಏನ್ ವಿಚಾರ ಹೇಳಿ. ಸರ್, ಬಿಸ್ನೆಸ್ ಕೇಳ್ಬೇಕಾಯ್ತು. ನಾವು ಸಣ್ಣ ಪುಟ್ಟ ಸಿವಿಲ್ ವರ್ಕ್ ಮಾಡ್ತಾ ಇದೀವಿ. ಬಿಸ್ನೆಸ್ ಏನ್ ಕೇಳ್ಬೇಕು? ಬಿಸ್ನೆಸ್ ಮಾಡ್ತಾ ಇದೀವಿ, ಕೈ ಹಿಡಿತಾ ಇಲ್ಲ. ನೋಡೋಣ. 1 ರಿಂದ 241 ಸಂಖ್ಯೆ ಹೇಳಿ. ವಿಜಯ್, 1 ರಿಂದ 241 ಸಂಖ್ಯೆ ಹೇಳಿ ಸರ್. 14 ಸರ್. 14 ಬಿಸ್ನೆಸ್.
3ನೇ ಮನೆ, 2ನೇ ಮನೆ, 7ನೇ ಮನೆ. ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ನಾನು ಹೇಳಿದ್ದು. ಹ್ಞೂ ಸರ್. ಕಟ್ಟಿ ಕೊಡೋದಾ ಅಥವಾ ನೀವು ಕಾಂಟ್ರಾಕ್ಟ್ರಾ? ನಾವೇ ಕಂಡಪುಟ ಮಾಡ್ತಾ ಇದ್ದೀವಿ ಬೇರೆ ಹತ್ರ. ರಾಹುವಿನ ಕಾಂಬಿನೇಷನ್ 12, 7ನೇ ಮನೆ ನಕ್ಷತ್ರ ಲಾರ್ಡ್ 12 ಬಂದಿದೆ. ಏನು ಇಲ್ಲ, ಸ್ವಲ್ಪ ರಾಹುವಿನ ತತ್ವದಲ್ಲಿ ಸ್ವಲ್ಪ 12 ಬಂದಿದೆ, ಅದು ಸ್ವಲ್ಪ ಜಾಸ್ತಿ ಕೊಡ್ತಾ ಇಲ್ಲ. ಆದ್ರೂ ಕೂಡ ನಿಮ್ಗೆ 3ನೇ ಮನೆ ಡೆಫಿನೆಟ್ಲಿ ನಿಮ್ಗೆ ದುಡ್ಡು ಕೊಟ್ಟೇ ಕೊಡುತ್ತೆ. ಶುಕ್ರನ ಅಂಶದಲ್ಲಿ 3 ಬಹಳ ಒಳ್ಳೆಯದು ಕನ್ಸ್ಟ್ರಕ್ಷನ್ಗೆ. 2, 7 ಬಂದಿದೆ. ಸ್ವಲ್ಪ ಶನಿ ರೆಟ್ರೋಗ್ರೇಡ್ ಆಗಿದೆ. ಇಲ್ಲಿ ರೆಟ್ರೋಗ್ರೇಡ್ ಅಂದ್ರೆ ನಿಮಗೆ ಆಗ್ತಕ್ಕಂಥ ದುಡ್ಡು ನಿಮಗೆ ಕೊಡಲ್ಲ. ಕೆಲಸ ಎಲ್ಲ ಮಾಡಿಸ್ಕೊತಾರೆ, ದುಡ್ಡು ಕೊಡಲ್ಲ. ಅದೇ ನಿಮಗೆ ಸಮಸ್ಯೆ ಇದರಲ್ಲಿ, ಈ ಜಾತಕದಲ್ಲಿ. ಅರ್ಥ ಆಯ್ತಾ? ಹೌದು ಸರ್. ನಿಮಗೆ ಆರ್ಡರ್ ಸಿಗ್ತಾ ಇಲ್ಲ ಅಂತಲ್ಲ, ಆರ್ಡರ್ ಬೇಜಾನ್ ಸಿಗುತ್ತೆ. ಕೆಲಸ ಆದ್ಮೇಲೆ ದುಡ್ಡು ಕೊಡೋದು ಇಲ್ಲಿ ಪ್ರಾಬ್ಲಮ್. ಲಾಭ ಅಂತ ಯಾವ್ದು ಬ್ರೋ? ಯಾಕೆಂದ್ರೆ ಯಾವಾಗ ಇಲ್ಲಿ ಶನಿ ರೆಟ್ರೋಗ್ರೇಡ್ ಬರ್ತಾನೆ, ಡಿಲೇ ಅಂತ ಬರ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡಿ. ಯಾವಾಗ ಈ ಬಾಕ್ಸ್ ಬರುತ್ತೋ ಡಿಲೇ ಆಗಿ ಬರುತ್ತೆ. ಲಾಭ ಇದೆ, ಲಾಭ ಅವ್ರ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ. ಆ ಆರ್ಡರ್ ಬರುತ್ತೆ, ಎಲ್ಲಾನು ಚೆನ್ನಾಗಾಗುತ್ತೆ. ಒಂದು 6 ಮುಖದ ರುದ್ರಾಕ್ಷಿ ಹಾಕಿ ಮೂಲಂಗಿನ ದಾನ ಮಾಡಿ, ಸಕ್ಸಸ್ ಬರುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಸಕ್ಸಸ್ ಗ್ಯಾರಂಟಿ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ನನ್ ಬಗ್ಗೆ ಗುರುಜಿ. ಹೇಳಿ. ಜಾತಕನ ಪ್ರಶ್ನಾಶಾಸ್ತ್ರನ? ಜಾತಕ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 9/6/2002. ಓಕೆ. ನೈಟ್ 12:45. ಹುಟ್ಟಿದೂರು? ತುಮಕೂರು ಡಿಸ್ಟಿಕ್, ಮಧುಗಿರಿ ತಾಲೂಕು. ನೈನ್ 6/2002. ಇದ್ರ ಪ್ರಕಾರ ನಿಮ್ಮ ರಾಶಿ ಮೇಷ ರಾಶಿ, ಕೃತಿಕಾ ನಕ್ಷತ್ರ, 1ನೇ ಪಾದ. ಸರಿನಾ? ಗುರುಜಿ. ಸದ್ಯಕ್ಕೆ ಈಗ 2024 ಅಕ್ಟೋಬರ್ಗೂ ಮಂಗಳ, ಆಮೇಲೆ ರಾಹು ಸ್ಟಾರ್ಟ್ ಆಗುತ್ತೆ. ರಾಹು 3ನೇ ಮನೆ, 4ನೇ ಮನೆ, 2, 9, 10, 3 ಕಾಂಬಿನೇಷನ್ ಬರುತ್ತೆ. 4ನೇ ಮನೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಲೈನು, ಡ್ರೈವಿಂಗ್ ಲೈನು, ಅಥವಾ ಟೀಚಿಂಗ್ ಲೈನು, ಅಥವಾ ಮೆಕ್ಯಾನಿಕಲ್ ಲೈನು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸುತ್ತೆ. ಏನ್ ಕೇಳಬೇಕು ಗುರುಜಿ? ನಂಗೆ ಗೌರ್ಮೆಂಟ್ ಜಾಬ್ ಬೇಕಾಗಿದೆ ಗುರುಜಿ. ಗೌರ್ಮೆಂಟ್ ಜಾಬ್ ಅಲ್ಲಿ 10 ಬರ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ 10 ಅನ್ನೋದು ಇಲ್ಲ. ಏನ್ ಓದಿದ್ದೀರಾ? ಏನ್ ಓದಿದಿರಿ? ಡಿಗ್ರಿ ಗುರುಜಿ. ಅದೇ ಡಿಗ್ರಿ ಅಂದ್ರೆ ಯಾವ್ದು? MA ಗುರುಜಿ. MA? ಗುರುಜಿ. B.Ed ಮಾಡ್ಕೊಳ್ಳಿ. B.Ed ಮಾಡ್ಕೊಂಡಿಲ್ವಾ? ಇನ್ನಿಲ್ಲ ಗುರುಜಿ, MA ಮುಗಿಸ್ಕೊಂಡು ಮಾಡೋಣ ಅಂತ. ದಯವಿಟ್ಟು B.Ed ಮಾಡಿ. ಟೀಚಿಂಗ್ ಲೈನ್ ತೋರಿಸ್ತಾ ಇದೆ. ಗೌರ್ಮೆಂಟ್ ಕಾಂಬಿನೇಷನ್ಗೆ ನಮಗೆ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇಲ್ಲ. ಇಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 10 ಮತ್ತೆ 11 ಅಥವಾ ಅಟ್ಲೀಸ್ಟ್ 9 ಬರಬೇಕು. ಸೂರ್ಯ ಚಂದ್ರಲ್ಲ ಕಾಂಬಿನೇಷನ್ ಬಂದಿಲ್ಲ. ಕಸ್ಪಲ್ಲಿ ಏನಾದ್ರು ಬಂದಿದೆಯಾ ನೋಡ್ತೀನಿ. ಕಸ್ಪಲ್ಲಿ ಬಂದಿದೆಯಾ? ಕಸ್ಪಲ್ಲಿ ಅಂದ್ರೆ ನಿಮ್ಮ ಟೈಮು ಯಾವುದೋ ಟೈಮ್ ಕೊಟ್ಟಿದ್ದೀರಾ. 6ನೇ ಮನೆ ರಾಹು ಸ್ವಲ್ಪ ಕಷ್ಟ ಇದೆ. ರಾಹು ರೆಟ್ರೋಗ್ರೇಡ್ ಆಗಿದೆ. ಸ್ವಲ್ಪ ಅಷ್ಟು ಈಸಿಯಾಗಿ ಬರೋದಿಲ್ಲ, ಸ್ವಲ್ಪ ಕಷ್ಟ. ಆದರೆ ಟೀಚಿಂಗ್ ಲೈನ್ ಹೋಗಿ ಪ್ರೈವೇಟ್ ಅಲ್ಲ ಎಲ್ಲೋ ಒಂದ್ ಕಡೆ ಸೆಟ್ಲ್ ಆಗ್ತೀರಾ, ಕೆಲಸ ಮಾಡ್ತೀರಾ, ಸಂಬಳ ಬರುತ್ತೆ. ಈಗಲೇ ಗೌರ್ಮೆಂಟ್ ಹಿಂದೆ ಬಿದ್ದರೆ ಅದೋ ಗತಿ. ಅರ್ಧ ಜನ ಅದ್ಯಾಕೋ ಗೌರ್ಮೆಂಟ್ ಅಂದ್ರೆ ಹಿಂದೆ ಬೀಳ್ತಾರೆ. ಓಕೆ. ಹಾಗೆ ಇದೇ ತರ ಜಾತಕಗಳನ್ನ ನೀವೇ ಹಾಕೊಂಡು ನೋಡ್ಕೋಬಹುದು, ಇದೆಯೋ ಇಲ್ವೋ ಅಂತ. MAಗೆ ಎಷ್ಟೋ ಖರ್ಚು ಮಾಡ್ತಾರೆ, BAಗೆ ಎಷ್ಟೋ ಖರ್ಚು ಮಾಡ್ತಾರೆ. ನೆಕ್ಸ್ಟ್ B.Edಗೆ ಎಷ್ಟೋ ಖರ್ಚು ಮಾಡಬೇಕು, ಲಕ್ಷ ಆಗೇ ಆಗತ್ತೆ. 15,000 ನಿಮ್ಮ ಲೈಫ್ಗೆ ಪಕ್ಕಾ ಹೇಳ್ತೀನಿ. 15,000 ಇನ್ವೆಸ್ಟ್ ಮಾಡಿ. ಯಾವ ರೂಟಲ್ಲಿ ಹೋಗ್ಬೇಕು, ಯಾವ ರೂಟಲ್ಲಿ ಹೋದ್ರೆ ಸಕ್ಸಸ್ ಇಲ್ಲದೆ ಇರೋ ರೂಟಲ್ಲಿ ಹೋಗಿ ನಿಮ್ಮ ಜೀವನನ ಹಾಳು ಮಾಡ್ಕೊಂಡ್ರೆ, ಆಮೇಲೆ ಬಂದು ಇದನ್ನ ಕಲ್ತ್ಕೊಂಡ್ರೆ, ಅವತ್ತೇ ಕಲ್ತಿದ್ರೆ ಇಷ್ಟೊತ್ತಿಗೆ ಎಷ್ಟೋ ದುಡ್ಡು ಮಾಡಿ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾ ಇದ್ದೆ. ಬಂದೇ ಬರುತ್ತೆ. ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಕಲ್ತಿಲ್ವಾ ನಕ್ಷತ್ರ ನಾಡಿ ಫಸ್ಟ್ ಬಂದು ಕಲೀರಿ. ಸದ್ಯಕ್ಕೆ ಈಗ ಜುಲೈ 17ನೇ ತಾರೀಕು ವಾಸ್ತು ಇದೆ, ಜಾಯ್ನ್ ಆಗಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ
9844416555 ಹಾಗೂ 9513577737 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.